ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. KCT ಆಸ್ಪಿರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ಗೆ ಯಾವುದೇ ಟೆನ್ಷನ್ ಇಲ್ಲ. ಈಗಾಗಲೇ ನಿಮ್ಮ ಎಕ್ಸಾಮ್ ಆಗಿದೆ, ಆದರೆ ಅದರಲ್ಲೂ 50% ಸ್ಟೂಡೆಂಟ್ಸ್ ಇದ್ದಾರೆ ಯಾರು ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ. ಸೊ ನಿಮಗೆ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಕೊಡೋಣ ಅಂತ ಇದ್ದೀನಿ. ಸೊ 11 ದಿನ ಬಾಕಿ ಇರೋದ್ರಿಂದಾಗಿ ಇವತ್ತಿಗೆ ಸೇರಿಸಿದ್ರೆ 10 ದಿನ ಇದೆ 5ನೇ ತಾರೀಕಿಗೆ. ಸೊ ಯಾವುದೇ ಟೆನ್ಷನ್ ಮಾಡೋದಕ್ಕೆ ಹೋಗಬೇಡಿ. ನಾನು ಹೇಳೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಚೆನ್ನಾಗಿ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಒಳ್ಳೆ ಅಂಕನ ಪಡ್ತೀರಾ. ಆಮೇಲೆ ನೋಡಿ ನೀವೇ ನನ್ನ ಥ್ಯಾಂಕ್ಸ್ ಹೇಳ್ತೀರಾ. ಸೊ ಈ 10 ದಿನದಲ್ಲಿ ಏನು ಮಾಡಬೇಕಕ್ಕ ಅಂತ ಕೇಳ್ತಿರೋರಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟಿಗೆ ನಾನು ಕೆಲವು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಸೊ ಆ ಪಾಯಿಂಟ್ಸ್ ಯಾವುದೆಲ್ಲ ಅಂತ ನೋಡ್ಕೊಂಡು ಬರೋಣ. ಸೊ ನಿಮ್ಗೆ ಈಗಾಗಲೇ ಡ್ರೆಸ್ ಕೋಡ್ ಯಾವ ಥರ ಏನು ಎತ್ತ ಅಂತ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಸರಿ, ಫಸ್ಟಿಗೆ ಹೇಗಿರಬೇಕು ಪ್ರಿಪ್ರೇಷನ್ ಅಂದರೆ, ಈಗಾಗಲೇ ನೀವು ಎಲ್ಲ ಚಾಪ್ಟರ್ಸನ್ನು ಮುಗಿಸಿರ್ತೀರ ಅಂದ್ಕೊಂಡಿದ್ದೀನಿ. ಹೊಸ ಚಾಪ್ಟರ್ಸನ್ನು ಆ್ಯಡಪ್ ಮಾಡೋಕ್ಕೆ ಹೋಗಬೇಡಿ. ರಿವೈಸ್ ಟಾಪಿಕ್ಸನ್ನು ರಿವಿಷನ್ ಮಾಡ್ಕೋಬೇಕು. ಹೊಸದೇನಾದರೂ ಕಲಿಯೋದಕ್ಕೆ ಹೋಗಲೇಬಾರ್ದು. ಗೊತ್ತಾಯ್ತು ಅಂದ್ಕೊಳ್ತೀನಿ. ಮುಂದಕ್ಕೆ ಬಿ ಕಾನ್ಫಿಡೆಂಟ್. ನೀವು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮದು ತುಂಬ ಚೆನ್ನಾಗಿರಬೇಕು. ಹಾಗಾದರೆ ಮಾತ್ರ ಯು ಕ್ಯಾನ್ ಕ್ರ್ಯಾಕ್ ದೀಸ್ ಕೈಂಡ್ ಆಫ್ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಗೊತ್ತಾಯ್ತಾ? NTA ಅವ್ರು ನಡೆಸೋ ಎಕ್ಸಾಮಿನೇಷನನ್ನು ಕ್ರ್ಯಾಕ್ ಮಾಡ್ಬೋದು. ಬಿಕಾಸ್ ಕಾಂಪಿಟೀಷನ್ ಅಷ್ಟಿರುತ್ತೆ, ಕಾಂಪಿಟೇಷನ್ ತುಂಬ ಹೈ ಇರುತ್ತೆ. ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ಯಾವಾಗ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರೋ ಅಲ್ಲಿ ನೀವು ಏನೇ ಓದದೇ ಇದ್ದರೂ ಅಥವಾ ಮಾಕ್ ಟೆಸ್ಟ್ ಕೊಡಲೇ ಇಲ್ಲ ಲೈಫಲ್ಲಿ ಅಂದರೆ, ನೀವು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಸ್ಟೂಡೆಂಟ್ಸ್ ಆದರೆ ಹೋಗಿಬಿಡಿ. ಅಲ್ಲಿ ಯು ಶುಡ್, ಇಫ್ ಇಟ್ ಈಸ್ ಯುವರ್ ಫಸ್ಟ್ ಟೈಮ್ ಆಲ್ಸೋ ನೋ ಪ್ರಾಬ್ಲಮ್, ಫಸ್ಟ್ ಟೈಮ್ ಅಲ್ವಾ ಅಂತ ಎಂಜಾಯ್ ಮಾಡ್ಕೊಂಡು ಬರೆದ್ಬಿಟ್ಟು ಬನ್ನಿ. ಓಕೆ, ಡೋಂಟ್ ಲಿಸನ್ ಟು ಅದರ್ಸ್. ಇನ್ನೊಂದು, ಕೆಲವರು ಫ್ರೆಂಡ್ಸ್ ಇರ್ತಾರೆ ಮಿಸ್ಗೈಡೆನ್ಸ್ ಮಾಡ್ತಾರೆ. ಸೊ ಮಿಸ್ಗೈಡೆನ್ಸಿಂದ ದೂರ ಇರಿ, ಅಥವಾ ಟಾಕ್ಸಿಕ್ ಪೀಪಲಿಂದ ಆದಷ್ಟು ದೂರ ಇರಿ. ಸೊ ಅಕ್ಕ ಎಷ್ಟು ಗಂಟೆ ಓದಬೇಕು? ಈ ಓದೋಕ್ಕಿಂತ ಮುಂಚೆ ಹೇಳ್ತೀನಿ, ಸ್ಲೀಪ್. 8 ಗಂಟೆ ನಿಜವಾಗ್ಲೂ ನೀವು ಮಲಗಲೇಬೇಕಾಗತ್ತೆ. ದಿನದಲ್ಲಿ 24 ಗಂಟೆಯಲ್ಲಿ 8 ಗಂಟೆ ಮಲ್ಕೊಳ್ಳಿ. ಓದೋದೆಷ್ಟಕ್ಕ? 12ರಿಂದ 14 ಗಂಟೆ ನೀವು ಓದಲೇಬೇಕಾಗಿದೆ. ಸರಿನಾ? ಅದು ನಿಮ್ಮ ಪ್ರಿಯಾರಿಟಿ. ಕೆಲವರು 10 ಗಂಟೆ ಓದ್ತಾರೆ, ಕೆಲವೊಬ್ಬರು 3 ಗಂಟೆಯಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ 3 ಸಬ್ಜೆಕ್ಟನ್ನು. ಸೊ ಆ ಥರ ಇರೋರು ಇದ್ದಾರೆ. ಬಟ್ ಇಟ್ ಆಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್. ಸರಿನಾ? ಸೊ ನಂತರ ಈಟ್ ಹೆಲ್ದಿ ಆ್ಯಂಡ್ ಸ್ಲೀಪ್ ವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಏನಾಗಿತ್ತು? ಪಾಯಿಂಟ್ಸ್ ಆಗಿತ್ತು. ಮುಂದಕ್ಕೆ ನಾನು ಹೇಳೋದು ಏನಂದರೆ, ನೀವು ಏನು ಮಾಡಬಹುದು ಮುಂದಿನ ದಿನದಲ್ಲಿ, ಮುಂದಿನ 10 ದಿನದಲ್ಲಿ 3 ಥಿಂಗ್ಸ್ ಟು ಡೂ. ಓಕೆನಾ? ಸೊ 3 ಥಿಂಗ್ಸ್ ಟು ಡೂ ಡ್ಯೂರಿಂಗ್ ಯೋರ್ ಪ್ರಿಪರೇಷನ್. ಫಸ್ಟ್, ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಓಕೆನಾ? ಪ್ರೀವಿಯಸ್ ಇಯರ್ಸಲ್ಲಿ ಏನೆಲ್ಲ ಕ್ವಶನ್ಸ್ ಬಂದಿದೆ ಅದನ್ನು ಸಾಲ್ವ್ ಮಾಡಿ. ಅದಕ್ಕೆ ಹೇಳಿದೆ MTG ಅವ್ರದ್ದು ಇವಾಗಲೂ ಪರ್ಚೇಸ್ ಮಾಡ್ಬೋದು. ಸೊ ಇಟ್ ಇಸ್ ನಾಟ್ ಎ ಪ್ರಮೋಷನ್, ನಿಮ್ಮ ಹೆಲ್ಪ್ ಆಗಲಿ ಅಂತ. MTG ಅವ್ರದ್ದು ಪ್ರತಿಯೊಂದು 20ರಿಂದ 22 ಏನೋ 19 ಎಷ್ಟರದ್ದು 19 ಇದರದ್ದು 1990ಸಲ್ಲಿ ಇದ್ದ ಕ್ವಶನ್ಸನ್ನು ಕೂಡ ಒಂದು ಬುಕ್ ಮಾಡಿಬಿಟ್ಟು ದೇ ಹ್ಯಾವ್ ಗಿವನ್. ಓಕೆನಾ? ಸೊ ಸಾಲ್ವ್ PYQs ಅಂದರೆ 5-10 ವರ್ಷದ ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಅರ್ಜೆಂಟಾಗಿ ಲಾಸ್ಟ್ ಇಯರ್ ಕ್ವಶನ್ ಪೇಪರನ್ನು ಮತ್ತು ಅದರ ಲಾಸ್ಟ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದು ನಿಮ್ಮ ಕೆಲಸ ಮಾಡಲೇಬೇಕಾಗತ್ತೆ. ಮುಂದಕ್ಕೆ ಫೋಕಸ್ ಓನ್ಲಿ ಆನ್ NCERT. ಇವಾಗ ನಿಮ್ಮ ಒಂದು ನೀಟ್ ಎಕ್ಸಾಮ್ ಏನಿದೆ, ಇಟ್ಸ್ ಕಂಪ್ಲೀಟ್ಲಿ ಆನ್ NCERT. ಇಟ್ಸ್ ಫುಲ್ ಆಫ್ NCERT. ಸೊ ಏನು ಮಾಡ್ಕೊಳ್ಳಿ, NCERTನ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಹೇಳಿದಂಥ ಪಾಯಿಂಟ್ ಏನಂದರೆ, ಟೇಕ್ ಮಾಕ್ ಟೆಸ್ಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಅಂತ ಹೇಳಬೇಕು. ಸೊ ನಾನು ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್ ಹೇಳಕ್ಕೆ ಹೋದೆ. ಸೊ ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್, ಆ್ಯಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಮಾಕ್ ಟೆಸ್ಟ್ ನೀವು ಕೊಡ್ತೀರೋ ಅಷ್ಟು ಒಳ್ಳೆ ಸ್ಕೋರ್ ನಿಮ್ಮದಾಗಿರುತ್ತೆ. ಸರಿ, ಇಷ್ಟೊಂದು ಹೇಳೋಕ್ಕೆ ಇಷ್ಟಪಟ್ಟೆ. ಇನ್ನೇನು CET 2024 ಕಾಂಟ್ರವರ್ಸೀಸ್ ಏನು ನಡೀತಿದೆ ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ, ನಾನು ಹೆಲ್ಪ್ ಮಾಡ್ತೀನಿ ನಿಮ್ಮೆಲ್ರಿಗೂ. ಏನಾದರೂ ಒಂದು ಡಿಸಿಷನ್ ತೆಗಿತಾರೆ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಂಡ್ ಮಾಡೋಣ. ಸೊ ಜೈ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅ ಬಿಗ್ ಆಲ್ ದ ಬೆಸ್ಟ್ ಟು ನೀಟ್ ಸ್ಟೂಡೆಂಟ್ಸ್. ಚೆನ್ನಾಗಿ ಲೆಟ್ಸ್ ರಾಕ್ ದ ಪೇಪರ್ ಅಂತ ಹೇಳ್ತಾ, ನೀಟಲ್ಲೂ ಒಳ್ಳೆ ರಿಸಲ್ಟ್ಸ್ ಬರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.